ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ 28ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 28. ಬಹು ಜನ್ಮ ವಿಪಕ್ವೇನ ಸಮ್ಯಗ್ಯೋಗ ಸಮಾಧಿನ ದ್ರಷ್ಟುಂ ಯತಂತೆ ಯತಯ ಶೂನ್ಯಾಗಾರೇಷು ಯತ್ಪದಂ. ಅನುವಾದ: ಅನೇಕ ಜನ್ಮಗಳ ತರುವಾಯ ಪರಿಪೂರ್ಣ ಯೋಗ ಸಮಾಧಿಯಿಂದ ಪರಿಪಕ್ವಗೊಂಡ ಯೋಗಿಗಳು ಏಕಾಂತ ಸ್ಥಳಗಳಲ್ಲಿ ದೇವೋತ್ತಮ ಪರಮಪುರುಷನ ಪಾದಕಮಲಗಳನ್ನು ನೋಡಲು ಪ್ರಯತ್ನಿಸುವರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಕರ್ದಮ ಮುನಿಗಳು ಹೇಳ್ತಾರೆ, ಜೀವಿಗಳು ತಮ್ಮ ಕೆಟ್ಟ ಕೆಲಸಗಳಿಂದಾಗಿ ನರಕೀಯ ಭೌತಿಕ ಬಂಧನದಲ್ಲಿ ಸಿಕ್ಕಾಕೊಂಡು ಯಾತನೆ ಪಡ್ತಾರೆ. ಈ ವಿಶ್ವದ ದೇವತೆಗಳು ಅಂಥವರಿಗೆ ಬಹು ದೀರ್ಘ ಕಾಲಾನಂತರ, ಅಂದ್ರೆ ತುಂಬಾ ದೀರ್ಘ ಕಾಲಗಳಾದ ಮೇಲೆ ಅವರಿಗೆ ಒಲಿತಾರೆ ಅಂತನ್ಬಿಟ್ಟು ಹೇಳಿದ್ದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಅನೇಕ ಜನ್ಮಗಳಾದ ಮೇಲೆ ಪರಿಪೂರ್ಣ ಯೋಗ ಸಮಾಧಿಯಿಂದ ಪರಿಪಕ್ವಗೊಂಡಿರುವಂತಹ ಯೋಗಿಗಳು ಏಕಾಂತ ಸ್ಥಳಗಳಲ್ಲಿ ಆ ಭಗವಂತನ ಪಾದ ಕಮಲಗಳನ್ನ ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟೋ ಜನ್ಮಗಳು ಸಾಧನೆ ಮಾಡಿ 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 ಆಮೇಲೆ ಪರಿಪೂರ್ಣ ಯೋಗ ಸಮಾಧಿಯಿಂದ ಅವರು ಪರಿಪಕ್ವಗೊಂಡಿರ್ತಾರಲ್ಲ, ಅಂಥ ಯೋಗಿಗಳು ಏಕಾಂತ ಸ್ಥಳದಲ್ಲಿ ಆ ಭಗವಂತನ ಪಾದಕಮಲಗಳನ್ನ ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ನಾವು ಈಗ ಸಾಧನೆನೂ ಅಲ್ಲ, ಈಗೀಗ ನಾವು ಆಧ್ಯಾತ್ಮಿಕದ ಒಳಗಡೆ ಪ್ರವೇಶ ಮಾಡ್ತಾ ಇದೀವಿ. ನಾವಿನ್ನೆಷ್ಟು ಸಾಧನೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು, ಆಯ್ತಾ? ಆದ್ರೆ ಯಾರಿಗೆ ಭಗವಂತನಲ್ಲಿ ಅತೀವವಾದಂತ ಪ್ರೀತಿ ಬರುತ್ತೋ, ಅವನಿಗೆ ಕಂಪ್ಲೀಟ್ ಆಗಿ ಶರಣಾಗತಿ ಆಗ್ತಾರೋ, ಅವರಿಗೆ ತಕ್ಷಣನೇ ಭಗವಂತ ಒಲಿತಾನೆ. ಅವ್ರೇನು ಸಾಧನೆ ಮಾಡದೇ ಇದ್ರೂ ಪರವಾಗಿಲ್ಲ, ಭಗವಂತನೇ ನಮ್ಮ ಹೃದಯ, ಮನಸ್ಸು, ಬುದ್ಧಿ ಎಲ್ಲದರಲ್ಲೂ ಅವನೇ ಇರಬೇಕು. ಆ ರೀತಿ ಯಾವಾಗ ನಮಗಾಗುತ್ತೋ ಆಗ ಭಗವಂತ ತಕ್ಷಣ ಕಾಣಿಸ್ಕೊಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಯೋಗದ ವಿಷಯವಾಗಿ ಕೆಲವು ಮುಖ್ಯ ಸಂಗತಿಗಳನ್ನ ಪ್ರಸ್ತಾವಿಸಲಾಗಿದೆ. ಬಹುಜನ್ಮ ವಿಪಕ್ವೇನ ಎಂದರೆ ಪರಿಪಕ್ವ ಯೋಗ ಸಾಧನೆಯ ಅನೇಕ ಜನ್ಮಗಳು ಕಳೆದ ಮೇಲೆ ಎಂದು ಅರ್ಥ. ಮತ್ತು ಇನ್ನೊಂದು ಶಬ್ದ ಸಮ್ಯಕ್ ಯೋಗ ಸಮಾಧಿನ ಎಂದರೆ ಯೋಗ ಪದ್ಧತಿಯ ಪರಿಪೂರ್ಣವಾದ ಅಭ್ಯಾಸದಿಂದ ಎಂದು ಅರ್ಥವಾಗಿರುತ್ತದೆ. ಅಂದ್ರೆ ಇಲ್ಲಿ ಯೋಗದ ವಿಷಯವಾಗಿ ಕೆಲವೊಂದು ಸಂಗತಿಗಳನ್ನ ಇಲ್ಲಿ ಹೇಳಿದ್ದಾರೆ. ಬಹುಜನ್ಮ ವಿಪಕ್ವೇನ ಅಂತಂದ್ರೆ ಏನು? ಪರಿಪಕ್ವ ಯೋಗ ಸಾಧನೆಯ ಅನೇಕ ಜನ್ಮಗಳು ಕಳೆದ ಮೇಲೆ, ಒಂದು ಜನ್ಮದಲ್ಲಿ ಸಾಧನೆ ಮಾಡಿರುವಂಥದ್ದಲ್ಲ, ಬೇಕಾದಷ್ಟು ಜನ್ಮಗಳು ಅದು ಪರಿಪಕ್ವವಾದ ಯೋಗ ಸಾಧನೆ ಮಾಡಿದ ಮೇಲೆ ಅಂತ ಅರ್ಥ. ಇಲ್ಲಿ ಇನ್ನೊಂದು ಶಬ್ದ ಏನು ಅಂತಂದ್ರೆ ಸಮ್ಯಕ್ ಯೋಗ ಸಮಾಧಿನ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು? ಯೋಗ ಪದ್ಧತಿಯ ಪರಿಪೂರ್ಣವಾದ ಅಭ್ಯಾಸದಿಂದ ಅಂತ ಇದರ ಅರ್ಥ. ಯೋಗದ ಪರಿಪೂರ್ಣ ಅಭ್ಯಾಸವೆಂದರೆ ಭಕ್ತಿ ಯೋಗವಾಗಿರುತ್ತದೆ. ಒಬ್ಬನು ಭಕ್ತಿ ಯೋಗದ ನೆಲೆಗೆ ಬಂದ ಹೊರತು ಅಥವಾ ದೇವೋತ್ತಮ ಪರಮಪುರುಷನಿಗೆ ಶರಣಾಗದ ಹೊರತು ಅವನ ಯೋಗ ಸಾಧನೆ ಪರಿಪೂರ್ಣವೆನಿಸದು. ಇದೇ ವಿಷಯವು ಭಗವದ್ಗೀತೆಯಲ್ಲಿ ದೃಢಗೊಂಡಿರುತ್ತದೆ. ಬಹೂನಾಂ ಜನ್ಮನಾಮಂತೆ, ಅನೇಕ ಜನ್ಮಗಳಾದ ನಂತರ ದಿವ್ಯ ಜ್ಞಾನದಲ್ಲಿ ಪರಿಪಕ್ವತೆಯನ್ನು ಹೊಂದಿದ ಜ್ಞಾನಿಯು ದೇವೋತ್ತಮ ಪರಮಪುರುಷನಿಗೆ ಶರಣಾಗುವನು. ಅದೇ ಹೇಳಿಕೆಯನ್ನು ಕರ್ದಮ ಮುನಿಯು ಪುನರುಚ್ಚಾರಣೆ ಮಾಡುತ್ತಾನೆ. ಇಲ್ಲೇನು ಹೇಳಿದ್ದಾರೆ ಅಂತಂದ್ರೆ, ಒಬ್ರು ಯಾರೇ ಆಗಿರಬಹುದು, ಅವನು ಧ್ಯಾನ ಮತ್ತೆ ಇನ್ನು ಬೇರೆ ಬೇರೆ ಯಾವುದ್ಯಾವುದೋ ಮಾರ್ಗಗಳಿದೆಯಲ್ಲ, ಅಲ್ಲೂ ಕೂಡ ಭಕ್ತಿ ಇರಬೇಕು ಅವನಿಗೆ. ಭಗವಂತನಲ್ಲಿ ಶ್ರದ್ಧೆ ಇಲ್ಲ ಅಂದ್ರೆ, ಭಕ್ತಿ ಇಲ್ಲ ಅಂತಂದ್ರೆ, ಮತ್ತೆ ಭಗವಂತನಿಗೆ ಶರಣಾಗತಿ ಆಗ್ಲಿಲ್ಲ ಅಂತಂದ್ರೆ, ಅವನು ಏನೇ ಸಾಧನೆ ಮಾಡ್ತಾ ಇದ್ರು ಕೂಡ ಅದು ಪರಿಪೂರ್ಣ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯೋಗ ಸಾಧನೆ ಮಾಡಬೇಕಾದ್ರೂ ಕೂಡ ಅವನು ಭಗವಂತನ ಭಕ್ತಿ ಮಾಡಬೇಕು, ಮತ್ತೆ ಅವನು ಭಗವಂತನಿಗೆ ಶರಣಾಗತಿ ಆಗ್ಬೇಕು. ಅವನು ಮಾಡುವಂತ ವಿಧಾನ ಬೇರೆ ಆಗಿರಬಹುದು, ಆದ್ರೆ ಅಲ್ಲಿ ಭಕ್ತಿ ಮತ್ತೆ ಶರಣಾಗತಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇದೇ ವಿಷಯದಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಭಗವಂತ ಹೇಳಿದಾನೆ, ಬಹುನಾಮ್ ಜನ್ಮನಾಮಂತೆ ಅಂತ. ಅಂದ್ರೆ ಏನು? ಎಷ್ಟೋ ಜನ್ಮಗಳು ಕಳೆದ ಮೇಲೆ
ದಿವ್ಯಜ್ಞಾನದಲ್ಲಿ ಪರಿಪಕ್ವತೆಯನ್ನ ಹೊಂದಿರುವಂತಹ ಜ್ಞಾನಿ ಆ ಭಗವಂತನಿಗೆ ಶರಣಾಗ್ತಾನೆ ಅಂತನ್ಬಿಟ್ಟು. ಅಂದ್ರೆ ಜ್ಞಾನ ಮಾರ್ಗದಲ್ಲಿ ಇದೀವಿ ಅಂತಂದಿದ ತಕ್ಷಣ ಭಗವಂತನಿಗೆ ಶರಣಾಗತಿ ಆಗಬಾರ್ದು ಅಂತಲ್ಲ. ಆದ್ರೆ ಅವ್ನ್ ಕಂಪ್ಲೀಟ್ ಜ್ಞಾನೋದಯ ಆಗತ್ತಲ್ಲ, ಜ್ಞಾನ ತಿಳುವಳಿಕೆ ಬಂದ ಮೇಲೆ ಅವನ್ ಭಗವಂತನಿಗೆ ಶರಣಾಗತಿ ಆಗೇ ಆಗ್ತಾನೆ. ಅದೇ ಒಂದು ವಿಚಾರವನ್ನ ಇಲ್ಲಿ ಕರ್ದಮ ಮುನಿಗಳು ಮತ್ತೆ ಹೇಳ್ತಾ ಇದ್ದಾರೆ. ಎಷ್ಟೋ ವರ್ಷಗಳ ನಂತರ ಮತ್ತು ಪರಿಪೂರ್ಣ ಯೋಗಾಭ್ಯಾಸದ ಎಷ್ಟೆಷ್ಟೋ ಜನ್ಮಗಳ ಅನಂತರ ಏಕಾಂತ ಸ್ಥಳವೊಂದರಲ್ಲಿ ವ್ಯಕ್ತಿಯು ಪರಮಪ್ರಭುವಿನ ಪಾದಕಮಲಗಳನ್ನು ಕಾಣಬಲ್ಲನು. ಕೆಲವು ಆಸನಗಳನ್ನು ಅಭ್ಯಾಸ ಮಾಡಿದ್ದರಿಂದ ವ್ಯಕ್ತಿಯು ಕೂಡಲೇ ಪರಿಪೂರ್ಣನಾಗಲಾರ. ಪರಿಪಕ್ವಗೊಳ್ಳಬೇಕಾದರೆ ಬಹು ದೀರ್ಘಕಾಲ ಯೋಗ ಸಾಧನೆಯನ್ನು ಮಾಡಬೇಕು. ಅನೇಕಾನೇಕ ಜನ್ಮಗಳಲ್ಲಿ ಮಾಡುತ್ತಾ ಬಂದಿರಬೇಕು ಮತ್ತು ಒಬ್ಬ ಯೋಗಿಯು ವಿವಿಕ್ತ ಸ್ಥಳದಲ್ಲಿ ಸಾಧನೆ ಮಾಡಬೇಕು. ಅಂದ್ರೆ ಇಲ್ಲಿ ಒಂದೇ ಒಂದು ಜನ್ಮದಲ್ಲಿ ಇದಾಗ್ಬಿಡೋದಿಲ್ಲ, ಎಷ್ಟೋ ವರ್ಷಗಳು ಕಳಿಬೇಕು. ಆಮೇಲೆ ಎಷ್ಟೋ ಜನ್ಮಗಳಲ್ಲಿ ಈ ಯೋಗಾಭ್ಯಾಸವನ್ನ ಮಾಡಿ ಮಾಡಿ ಸಾಧನೆ ಮಾಡಿ ಮಾಡಿ ಏಕಾಂತ ಸ್ಥಳದಲ್ಲಿ ಆ ಭಗವಂತನ ಪಾದಕಮಲಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಬರೀ ಏನೋ ಒಂದೆರಡು ಆಸನಗಳನ್ನ ಮಾಡಿದ ತಕ್ಷಣ ನಾನು ಯೋಗದಲ್ಲಿ ಸಾಧನೆ ಮಾಡಿಬಿಟ್ಟೆ ಅಂತ ಕೆಲವ್ರು ಹೇಳ್ಕೊಳ್ಳೋರು ಇದಾರಲ್ವಾ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ಏನು ಅಂದ್ರೆ ಕೆಲವು ಆಸನಗಳನ್ನ ಅಭ್ಯಾಸ ಮಾಡಿದ ತಕ್ಷಣ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗೋದಿಲ್ಲ. ಅವನು ಪರಿಪೂರ್ಣನಾಗಬೇಕು ಅಂತಂದ್ರೆ ತುಂಬಾ ಕಾಲದ ತನಕ ಅವನು ಯೋಗ ಸಾಧನೆಯನ್ನ ಮಾಡಬೇಕು. ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳಲ್ಲಿ ಅವನು ಸಾಧನೆಯನ್ನ ಮಾಡ್ತಾ ಬಂದಿರಬೇಕು. ಆಗ ಅದು ಕೂಡ ಏನು ಏಕಾಂತ ಸ್ಥಳದಲ್ಲಿ ಅವನು ಸಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ತುಂಬಾ ಜನಸಂದಣಿ ಇರುವಂಥದ್ದು ಮತ್ತೆ ಈ ಭೌತಿಕದ ವಸ್ತುಗಳು, ವ್ಯಕ್ತಿಗಳು ಹೆಚ್ಚಾಗಿರ್ತಾರಲ್ಲ, ಅಂತ ಕಡೆ ಎಲ್ಲ ಸಾಧನೆಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ನಗರದಲ್ಲಿ ಇಲ್ಲವೇ ಸಾರ್ವಜನಿಕ ಕ್ರೀಡಾವನದಲ್ಲಿ ಯೋಗಾಭ್ಯಾಸ ಮಾಡಲಾಗದು ಮತ್ತು ಕೆಲವು ಡಾಲರ್ಗಳನ್ನು ಸುಲಭವಾಗಿ ವಿನಿಮಯ ಮಾಡಿ ತಾನು ದೇವರಾದನೆಂದು ಹೇಳಿಕೊಳ್ಳಲಾರನು. ಇದೆಲ್ಲವೂ ಪೊಳ್ಳು ಪ್ರಚಾರವಾಗಿರುತ್ತದೆ. ನಿಜವಾಗಿ ಯೋಗಿಗಳಾದವರು ವಿವಿಕ್ತ ಸ್ಥಳದಲ್ಲಿ ಸಾಧನೆ ಮಾಡುವರು ಮತ್ತು ಅನೇಕ ಜನ್ಮಗಳಾದ ನಂತರ ಅವರು ದೇವೋತ್ತಮ ಪರಮಪುರುಷನಿಗೆ ಶರಣಾಗಿದ್ದರೆ ಯಶಸ್ವಿಯಾಗುವರು. ಇದು ಯೋಗದ ಸಿದ್ಧಿ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಯಾವುದೋ ಒಂದು ದೊಡ್ಡ ನಗರ ಇರುತ್ತಲ್ವಾ, ನಗರ ಅಂದಿದ ತಕ್ಷಣ ಅಲ್ಲಿ ಜನಸಂದಣಿ ಜಾಸ್ತಿ ಇರತ್ತೆ ಆಯ್ತಾ. ಅಲ್ಲಿ ಅಥವಾ ಯಾವುದಾದ್ರೂ ಒಂದು ಕ್ರೀಡಾವನದಲ್ಲಿ ಆಟ ಆಡ್ತಾರಲ್ವಾ, ಪ್ಲೇ ಗ್ರೌಂಡ್ ಇರುತ್ತಲ್ವಾ, ಅಲ್ಲಿ ಯೋಗಾಭ್ಯಾಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವರು ಈಗ ಎಲ್ಲವನ್ನ ದುಡ್ಡಿನಿಂದ ಕೊಂಡ್ಕೊಳ್ಳೋದಕ್ಕೆ ನೋಡ್ತಾರೆ ಅಲ್ವಾ. ಆದ್ರೆ ಇದೆಲ್ಲ ಸಾಧನೆಗಳು ಅನ್ನೋದು ಏನಿದೆಯೋ ಅದು ನಾವೇ ಸ್ವತಃ ಮಾಡಬೇಕಾಗಿರುವಂಥದ್ದು. ಈಗ ಊಟ ಇಲ್ಲ ಅಂತಂದ್ರೂ ದುಡ್ಡು ಕೊಟ್ರೆ ಬರುತ್ತೆ, ಕೆಲಸ ಮಾಡೋರಿಲ್ಲ ಅಂದ್ರೆ ದುಡ್ಡು ಕೊಟ್ರೆ ಬಂದು ಕೆಲಸ ಮಾಡ್ತಾರೆ, ಏನ್ ಬೇಕೋ ಎಲ್ಲ ಸಿಗುತ್ತೆ ನಮಗೆ. ಆದ್ರೆ ಆಧ್ಯಾತ್ಮಿಕ ಸಾಧನೆ, ಭಗವಂತನನ್ನ ನೋಡೋದು, ತಾನು ಸ್ವಯಂ ಯಾರು ಅಂತ ತಿಳ್ಕೊಳ್ಳೋದು, ಇದೆಲ್ಲ ನಾವೇ ಮಾಡಬೇಕಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಲ್ಪ ದುಡ್ಡು ಕೊಟ್ಟಿದ ತಕ್ಷಣ ನಾನು ದೇವ್ರಾಗ್ಬಿಟ್ಟೆ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸುಳ್ಳು ಪ್ರಚಾರಗಳು. ನಾವೇ ಅದಕ್ಕೆ ಖುದ್ದಾಗಿ ಸಾಧನೆ ಮಾಡಿ ಭಗವಂತ ನಮ್ಮ ಮೇಲೆ ಕೃಪೆ ಮಾಡಿದಾಗ ಅದಾಗುವಂಥದ್ದು ಆಯ್ತಾ. ಅದಕ್ಕೆ ಇಲ್ಲಿ ನಿಜವಾದ ಯೋಗಿಗಳಾಗಿರುವಂಥವ್ರು ಯಾರೂ ಇಲ್ಲದೆ ಇರುವಂತಹ ಸ್ಥಳಗಳಲ್ಲಿ, ಅಂದ್ರೆ ಸ್ವಲ್ಪ ಶಾಂತವಾಗಿ ಪ್ರಶಾಂತವಾಗಿ ಸೈಲೆಂಟ್ ಆಗಿರುತ್ತಲ್ಲ ಅಂಥ ಜಾಗದಲ್ಲಿ ಸಾಧನೆ ಮಾಡ್ತಾರೆ. ಆಮೇಲೆ ಅನೇಕ ಜನ್ಮಗಳ ಆದ್ಮೇಲೆ ಅವ್ರೇನ್ ಮಾಡ್ತಾರೆ, ಭಗವಂತನಿಗೆ ಶರಣಾಗ್ತಾರೆ. ಆಗ ಶರಣಾದ್ರೆ ಮಾತ್ರ ಯಶಸ್ವಿ ಆಗ್ತಾರೆ. ಇದು ಯೋಗದ ಸಿದ್ಧಿ ಅಂತ ಇಲ್ಲಿ ಹೇಗೆ ಯೋಗವನ್ನ ಮಾಡಿದ್ರೆ ಭಗವಂತ ನಮಗೆ ಸಿಗುತ್ತಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ಗುರುಗಳು ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.